ನಮಸ್ತೆ. ಇದು ಕಲ್ಸೆಟ್ಟಹಳ್ಳಿ, ಕರಡಿಪುರ, ಕಾರಣಘಟ್ಟ ಮತ್ತು ರಂಗಾಪುರ, ತಿಮ್ಮಾಪುರ, ಶಾಮನಹಳ್ಳಿಗೆ ಹೋಗೋಂಥ ರೋಡ್ಗಳು. ಇಲ್ಲಿ ನೋಡಿ ಶಾಲಾ ವಿದ್ಯಾರ್ಥಿಗಳು ಕಾಯ್ತಾ ಇರೋದು. ಬಸ್ಸು ದಿನ ಎಷ್ಟು ಗಂಟೆಗೆ ಬರ್ತಾ ಇದೆ? ಬರ್ತಾನೆ ಇಲ್ಲ. ಉದ್ಘಾಟನೆ ಮಾಡಿ ಈಗಲೇ 15 ದಿನ ಮೇಲಾಯ್ತು. ಟೈಮಿಂಗ್ಸು ಗೊತ್ತಾಗ್ತಿಲ್ಲ ನಿಮಗೆ. ನೋಡ್ರಿ, ಈ ತರ ಟೈಮಿಂಗ್ಸ್ ಇಲ್ದಂಗೆ ಬಂದಾಗ ಕರೆಕ್ಟಾಗಿ ಬರ್ತಿಲ್ಲ, ಲೇಟ್ ಆಗಿ ಬರ್ತಿದೆ. ಶಾಲಾ ಮಕ್ಳಿಗೆ ತೊಂದರೆ ಆಗ್ತಾ ಇದೆ. ನಾವು ಕೊಟ್ಟು ಕಳಿಸಿರೋಂಥ ರೂಟು ಒಂದು ಅಜ್ಜಂಪುರ 10 ಗಂಟೆ 9 ಗಂಟೆಗೆ ಬಿಟ್ರೆ 10 ಗಂಟೆ 9 ಕಾಲೊಳಗೆ ಶಾಲೆ ಹತ್ರ ಇರುತ್ತೆ. ಮತ್ತೆ ವಾಪಸ್ 1:15 ಮಧ್ಯಾಹ್ನ ಟ್ರಿಪ್ಪಿಗೆ ಒಂದು ವಾಪಸ್ ಬರಬೇಕು ಶಾಮನಹಳ್ಳಿ ಗೇಟಿಂದ ಅಜ್ಜಂಪುರಕ್ಕೆ. ಮತ್ತೆ ಸಂಜೆ 4:15ಗೆ ವಾಪಸ್ ಟ್ರಿಪ್ ಬರಬೇಕು. ಈ ಭಾಗದ ಜನ ನೋಡ್ರಿ, ಇಲ್ಲ ಗುಡ್ಡ ತಪ್ಪಲಿದೆಯಲ್ಲ, ಇಲ್ಲಿ ಟವರು ಸಿಗಲ್ಲ, ಕರಡಿ ಕಾಟ ಅಂಥದ್ರ ನಡುವೆ ಮಕ್ಕಳು ನೀವೆಲ್ಲ ಯಾವ್ದ್ರಾಗ ಓಡಾಡ್ತಿದ್ರಪ್ಪ? ನಡ್ಕೊಂಡು ಓಡಾಡ್ತಿದ್ರಲ್ವಾ? ಇಷ್ಟು ಜನ ನಡ್ಕೊಂಡು ಓಡಾಡ್ತಿದ್ದಾರೆ. ಈಗ ಸೈಕಲಾಗ ಎಷ್ಟು ಜನ ಹೋಯ್ದಿರ? ಓಕೆ, ಬಸ್ ಬಂತು ನೋಡ್ರಿ, ಇಲ್ಲಿ ಈಗ ಬರ್ತಾ ಇದೆ ಬಸ್ಸು. ಈಗ ಅವ್ರನ್ನ ಕೇಳ್ತೀವಿ. ಇಷ್ಟು ಜನ ಕಾಯ್ತಾ ಇದ್ದಾರೆ, ಬರಲಿ ನಿಂತ್ಕೊಳ್ಳೋಣ, ಒಂಚೂರ ಕೇಳೋಣ ಎಲ್ಲರನ್ನ. ಬಸ್ ಬರ್ತಾ ಇದೆ, ಟೈಮಿಂಗ್ಸ್ ಈಗ ಸರಿ ಮಾಡೋಣ, ನೋಡೋಣ. ಅವ್ರ ಹತ್ರನೇ ಮಾತಾಡ್ತೀನಿ. ಸರ್, ಬೋರ್ಡ್ ಇಲ್ಲ. ಯಾಕೆ ಬೋರ್ಡ್ ಇಲ್ಲ? ಬೋರ್ಡ್ ಹಾಕಿಲ್ಲ. ಹಾಂ, ಇರಲಿ, ಅವರೆಲ್ಲ ಇದ್ದಾರೆ. ಒಂದು ಸ್ವಲ್ಪ ಆಫ್ ಮಾಡಿರಿ, ಗಾಡಿ ಆಫ್ ಮಾಡಿರಿ, ಗಾಡಿ ಆಫ್ ಮಾಡಿ ಸರ್. ರಿಕ್ವೆಸ್ಟ್ ಸರ್, ರಿಕ್ವೆಸ್ಟು, ಒಂದು ಸ್ವಲ್ಪ ಇಳಿದು ಬನ್ನಿ, ಗಾಡಿ ಆಫ್ ಮಾಡಿ ಇಳಿದು ಬನ್ನಿ ಸರ್. ರಿಕ್ವೆಸ್ಟ್, ಮಾತಾಡಬೇಕು, ಗ್ರಾಮಸ್ಥರು ನಿಮ್ಮ ಜೊತೆ ಚರ್ಚೆ ಮಾಡಬೇಕು, ಬನ್ನಿ. ಯಾರು ಮಾತಾಡಬೇಡ್ರಿ ದಯವಿಟ್ಟು. ಹಾಂ, ಇಳಿದು ಬನ್ನಿ ಸರ್, ಪ್ಲೀಸ್ ಸರ್. ನಿಮಗೆ ಗೊತ್ತಾಗಬೇಕಾಗಿರೋದು ಈ ವಿಷಯ. ಇಲ್ಲ, ನೀವು ಯಾರು ದಯವಿಟ್ಟು ನೋಡಿ, ಒಂದು ನಿಮಿಷ ಹೇಳ್ತೀನಿ ನಾನು. ಅಲ್ಲಲ್ಲ, ನೀವು ರೆಸ್ಪೆಕ್ಟ್ ಕೊಡ್ತಿರ್ತಾನೆ. ಸ್ವಲ್ಪ ಏನೇನು ವಿಷಯ ಇದೆ ನನಗೆ ಗೊತ್ತೈತಿ, ಅದು ಹೇಳ್ತೀನಿ. ಸರಿ, ಒಂದು ನಿಮಿಷ. ಓಕೆ ಸರ್, ನಿಮ್ಮ ನಂಬರ್ ನನಗಿಲ್ಲ, ನಾನು ನಿಮ್ಮ ನಂಬರ್ ತಾಂತೀನಿ. ನಮ್ಮದು ರಿಕ್ವೆಸ್ಟ್ ಕೇಳ್ತಾ ಇರೋದು, ಸ್ವತಂತ್ರ ಬಂದ ಇಲ್ಲಿವರೆಗೂ ಕೂಡ ಬಸ್ ಇರಲಿಲ್ಲ. 6 ತಿಂಗಳಿಂದ ಶ್ರಮಪಟ್ಟು ಬಸ್ ಬಂದಿದೆ. ಜನಗಳು ಕೇಳಿದ್ರು, ಇವತ್ತು ಬಸ್ ಬಂದಿದೆ. ಸರ್ಕಾರಕ್ಕೆ ನಾವು ಶ್ಲಾಘನೀಯವಾಗಿ ಅಭಿನಂದಿಸ್ತೀವಿ. ಆದರೆ ಏನಾಗ್ತಾಯಿದೆ ಅಂದರೆ, ಅಲ್ಲಿ 10 50 ಮಕ್ಕಳಿದ್ದಾರೆ, ಈ ಭಾಗದಲ್ಲಿ 50 ಮಕ್ಕಳಿದ್ದಾರೆ. ನೀವು 9 ಕಾಲಿ ಬರ್ತೀರಾ ಅಥವಾ 10:15 ಬರ್ತೀರಾ? ಅಲ್ಲಿ 9 ಕಾಲಿ ಶಾಲೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು ರೂಟ್ ಮ್ಯಾಪ್ ಕಳಿಸಿದ್ದೀವಿ. ಏನಂತ, 9 ಗಂಟೆಗೆ ನೀವು ಅಜ್ಜಂಪುರ ಬಿಡಬೇಕು ಅಂತ. ಇಲ್ಲಿ 9:10 ಈ ಪ್ಲೇಸಲ್ಲಿ ಇರ್ತೀರಾ. 9 ಕಾಲೊಳಗೆ ಸೊಕ್ಕೆ, ಶಾಮನಹಳ್ಳಿ ಗೇಟ್ ಹತ್ರ ಸೊಕ್ಕಿಗೆ ಹೋಗ್ತೀರಾ. ಅವಾಗ ಶಾಲಾ ಮಕ್ಕಳಿಗೆ ರೆಡಿ ಆಗುತ್ತೆ. ಮತ್ತೆ 1:15 ವಾಪಸ್ ಟ್ರಿಪ್ ಇದೆ ಸರ್. 1:15 ಯಾಕೆ ಅಂದರೆ ಶನಿವಾರ ಇರುತ್ತೆ. ಮತ್ತೆ ನಾವು ಮತ್ತಿದೇ ಟ್ರಿಪ್ಪಲ್ಲಿ ಕೇಳಿಲ್ಲ, ವಾಪಸ್ ಜನ ಆ ರೂಟಲ್ಲಿ ಬರಬೇಕು ಅಂತ 1:15 ಸ್ಟಾರ್ಟ್ ಮಾಡಿದರೆ ನೀವು ಈ ರೂಟಿಂದ ಮಕ್ಕಳನ್ನ ಬಿಟ್ಟು ಹೋಗ್ತೀರಾ. ಮತ್ತೆ 4:15 ಒಂದು ರೂಟ್ ಇದೆ. ಈ 2 ರೂಟು ಕ್ಲಿಯರ್ ಆಗಬೇಕು. ಈ ರೂಟ್ ಆಗಲಿಲ್ಲ ಅಂದರೆ ನಮಗೆ ಬಸ್ ಬಂದು ಉಪಯೋಗ ಇಲ್ಲ. ನೀವು ಒಂದು ದಿನ ಅನಿವಾರ್ಯ ಸರ್, ನಾವು ಒಪ್ಕೊಂತೀವಿ. ಮಕ್ಕಳಿನ ಮುಂದೆ ಇಲ್ಲಿ ಬಂದು ನಿಂತ್ಕೊಂತಾರೆ, ಜನ ಬರ್ತಾರೆ, ಒಂದು ರೂಟ್ ಕ್ಲಿಯರ್ ಆಗಲಿ ಅಂತ ದಯವಿಟ್ಟು ಸಹಕರಿಸ್ರಿ. ಗಾಡಿಗಳು ಸರ್, ಬೋರ್ಡ್ ಹಾಕ್ಬೇಕು, ಒಂದು ಬೋರ್ಡ್ ಹಾಕ್ಬೇಕು. ಈ ರೂಟಿನ ಬೋರ್ಡ್ ತಾಳ್ರಿ. ಇಲ್ವಾ, ಬೋರ್ಡ್ ಬರ್ಸಕ್ಕೂ ಆಗಲ್ವಾ ಸರ್? ಆಗಬೇಕಲ್ವಾ? ಈ ರೂಟಲ್ಲಿ ಬಸ್ ಬರ್ತಾ ಇದೆ ಅಂತ ಜನಗಳಿಗೆ ಗೊತ್ತಾಗಬೇಕು. ಗೊತ್ತಾದ್ರೆ ಸರಿ ಆಗುತ್ತೆ. ಅಲ್ಲ ಸರ್, ಅಲ್ಲ ಬಿಡ್ರಿ, ಇವರು ನಿಮ್ಮ ಮಕ್ಕಳು ಅಂತ ತಿಳ್ಕೊಳ್ರಿ. ನಾವು ಹೇಳ್ತೀನಲ್ಲ, ಒಂದು ರೂಟ್ ಆಗಿದೆ. ಇಲ್ಲಿ ಚಿರತೆ ಕಾಟ, ಕರಡಿ ಕಾಟ, ಮತ್ತೆ ಮಕ್ಳಿಗೆ ಸೇಫ್ಟಿ ಇಲ್ಲ, ಹೆಣ್ಣು ಮಕ್ಕಳಿಗೆ. ಅದಕ್ಕೋಸ್ಕರನೇ ಇದನ್ನ ಮಾಡ್ಕೊಂಡಿರೋದು. ನೀವೆಲ್ಲರೂ ಸಹಕರಿಸ್ರಿ ಅಂತ ನಾವು ಕೇಳ್ಕೊಂತಿರೋದು. ಸರ್, ಈಗ ನಿಮಗೆ ಹೇಳಿದೀವಿ, ಡಿಪೋ ಮ್ಯಾನೇಜರ್ಗೂ ಹೇಳಿದೀವಿ, ಡಿಪೋ DC-ಗೂ ಹೇಳಿದೀವಿ, ಆಮೇಲೆ DTOಗೂ ಹೇಳಿದೀವಿ. ಇಷ್ಟೆಲ್ಲ ಆಗಿದೆ. ಇನ್ನು ರಾಮಲಿಂಗ ರೆಡ್ಡಿ ಅವರಿಗೂ ಹೇಳ್ತೀವಿ ಬೇಕಾರೆ. ಅಲ್ಲ, ನಾವು ಕೇಳ್ತಾ ಇರೋದು ಏನ್ ಗೊತ್ತಾ, ಈಗ ನಮ್ಗೆ ಹೇಳಿದಿರಲ್ವಾ, ನಾವು ಡಿಪೋದಲ್ಲಿ ಹೋಗಿ ಹೇಳ್ತೀವಿ. ಆಗ್ಬೋದೇನ್ರಣ್ಣ? ಒಂದ್ ನಿಮಿಷ ಸರ್, ನೀವು 9 ಗಂಟೆಗೆ ಅಜ್ಜಂಪುರ ಬಿಟ್ರೆ, 9 ಗಂಟೆಗೆ ಅಜ್ಜಂಪುರ ಬಿಟ್ರೆ ಈ ಭಾಗದಲ್ಲಿ ಒಂದ್ ನಿಮಿಷ ತಗೋಣ ಸರ್. ನಿಮಗೆ ರೂಟ್ ಹೇಳ್ತಿದ್ದೀನಿ ಕೇಳ್ರಿ. ಆ ರೂಟ್ ವಾಟ್ಸಪ್ ಮಾಡ್ತೀನಿ, ನಿಮ್ ನಂಬರ್ ಕೊಡ್ರಿ. 9 ಗಂಟೆಗೆ ಅಲ್ಲಿ ಬಿಟ್ರೆ 9:10 ಇಲ್ಲಿ ಇರ್ಬೇಕು ಸರ್. 10 ಗಂಟೆಗೆ ನೀವು ಅಲ್ಲಿರ್ಬೇಕು ಶಾಲೆ ಹತ್ರನ. ಅಲ್ಲ, 10 ಗಂಟೆ ಅಂದ್ರೆ 9 ಕಾಲಿಗೆ ಅಲ್ಲಿರ್ಬೇಕು. ಯಾಕೆಂದ್ರೆ ಎಲ್ಲರಿಗೂ ಪ್ರಾಥಮಿಕ ಶಾಲೆ 350 ಜನ ವಿದ್ಯಾರ್ಥಿಗಳು, ಮಿಡ್ಲ್ ಸ್ಕೂಲು 250 ಜನ, ಹೈಸ್ಕೂಲು ಸುಮಾರು 500 ಜನ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ ಈ ಭಾಗದಿಂದ. 500 ಜನ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಅನುಕೂಲ ಮಾಡ್ಕೊಡ್ಬೇಕು. ಆಯ್ತಣ್ಣ, ಹೇಳಿದ್ನಲ್ಲ ನೀವು ಒಂದು ಸ್ಪೆಷಲ್ ಕ್ಲಾಸ್ ತಪ್ಪಿಸ್ಬಾರ್ದು ಸರ್. ಆಯ್ತು, ನೀವು ಡಿಪೋ ಮ್ಯಾನೇಜರ್ ಒಂದು ಫೋನ್ ಹಾಕಿ ಸರ್. ನಾನು ಈಗ ತಾನೇ ಫೋನ್ ಹಾಕಿದ್ದೆ, ನಿಮಗೂ ಆಲ್ರೆಡಿ ಫೋನ್ ಬಂದಿತ್ತು ಅವರಿಂದ. ಈಗ ಬಂದಿದೆ, ಕೇಳಿ, ನಿಮ್ ಬಸ್ ಡ್ರೈವರಿಗೆ ಬಂದಿದೆ, ಮಾತಾಡಿದ್ರೆ ನೋಡ್ರಿ. ಓಕೆನಾ ಸರ್? ಓಕೆ, ಆಯ್ತಣ್ಣ. ಇಲ್ಲಿ ದಿನ ಗೊತ್ತಾ, ಗಾಡಿಗಳು ಇರಲ್ಲ ಡಿಪೋದಲ್ಲಿ. ಹಂಗಾಗಿ ನೀವು ಟೈಮಿಂಗ್ ಸರ್ 9 ಗಂಟೆಗೆ ಆದಷ್ಟು ಮುಂಚೆನೆ ಬರ್ರಿ ಸರ್. 9 ಗಂಟೆಗೆ ಇಲ್ಲಿರ್ರಿ. ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡ್ತೀವಿ.
ಮಾಸ್ಟರ್ಗಳು ಸರ್ಕಾರಿ ಶಾಲೆ ಅಲ್ಲ, ಸರ್ಕಾರಿ ಇಲ್ಲ ನಿಮ್ಗೆ ಒಂದ್ ನಿಮಿಷ ಕಲ್ಸೆಟ್ಟೆಲ್ಲರು ನಿಲ್ಲಿಸ್ರಿ ಕೆಳಗಿಳಿದು ಬರ್ರಿ ಈಗ ಎಲ್ಲ ಸೋದ ಕಡೆ ಇದು ಸರ್. ಇದೇ ರೂಟು. ಇದೇ ರೂಟಾ? ಈ ರೂಟ್ ಬಂದು ಕಾರಣಘಟ್ಟ ಕರಡಿಪುರ ಇದೆ. ಕರಡಿಪುರದ ಹತ್ರ ಒಂದು ಸ್ಟಾಪ್ ಇದೆ. ನಿಮಗೆ ಎಲ್ಲ ಮ್ಯಾಪ್ ಕಳಿಸಿದ್ದಾರೆ ವಿತ್ ನೀವೀಗ ಎದರ ಟಿಕೆಟ್ ಇದು ಫೀಡ್ ಆಗಿದೆ ಒಟ್ಟು. ಫೀಡ್ ಆಗಿದೆ ಇದರಲ್ಲಿ. ಆಗಿದೆಯಲ್ವಾ? ಏನೇನು ಊರ್ ಫೀಡ್ ಆಗಿದೆ ನೋಡ್ರಿ. ಇದರಲ್ಲಿ ಏನಾಗಿದೆ ಗೊತ್ತಾ? ಕತ್ತಿಮೊಗ್ಗೆ, ಕಲ್ಸೆಟ್ಟಹಳ್ಳಿ, ಟಿ ರಂಗಾಪುರ ಸರ್ಕಲ್, ಇದೆ ಸರ್ಕಲ್, ಕಾರಣಘಟ್ಟ, ಕರಡಿಪುರ, ಟಿ ರಂಗಾಪುರ ಸರ್ಕಲ್, ನರಸೀಪುರ ಗೇಟ್. ಅಲ್ಲಿ ಕರಡಿಪುರ ಸೆಂಟ್ರಲ್ ಬರುತ್ತೆ. ಆಲದ ಮರದ ಹತ್ರ ಬೋರ್ಡ್ ಇದೆ, ಎಲ್ಲ ಇದೆ. ಅಲ್ಲೊಂದು ಸ್ಟಾಪ್ ಇದೆ. ನೀವು ಸರ್ ಇದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಅಲ್ಲ ಮಾಡ್ತೀವಿ ಅಣ್ಣ, ತೊಂದ್ರೆ ಸರ್ ನಿಮಗೆ ಅರ್ಥ ಆಯ್ತಾ? ಬೆಳಗ್ಗೆ ಒಂದ್ ರೂಟ್ ಹಿಂಗೆ, ಮಧ್ಯಾಹ್ನ ಒಂದ್ ರೂಟ್ ಹಿಂಗೆ. ನೀವು ಆಮೇಲೆ ಎಲ್ಲರೂ ಓಡಾಡ್ಕೊಳ್ರಿ. ಅಜ್ಜಂಪುರ, ತರೀಕೆರೆ ಎಲ್ಲಿಗಾರು ಓಡಾಡ್ರಿ. ಅರ್ಥ ಆಯ್ತಾ? ಆಗ್ಬೋದೇನಣ್ಣ? ಹೇಳಿದಾರಲ್ಲ 9 ಗಂಟೆಗೆ ಇಲ್ಲಿ ಇರುತ್ತೆ ಗಾಡಿ ಸರ್. 9 ಗಂಟೆಗೆ ಅಜ್ಜಂಪುರ ಬಿಟ್ರೆ 5 ನಿಮಿಷ ಇಲ್ಲಿ ಇರುತ್ತೆ ಗಾಡಿ. ಓಕೆನಾ? ಮಧ್ಯಾಹ್ನ 1:15 ವಾಪಸ್ ಬರುತ್ತೆ ಸರ್. ನೀವು ಬರ್ದಂಗಿದ್ರೆ ಈ ಮಕ್ಕಳು ಅಲ್ಲೇ ಗ್ರಾಮ ಪಂಚಾಯತ್ ಬಂದು ಸ್ಟ್ರೈಕ್ ಮಾಡ್ತಾರೆ. ಆಯ್ತಣ್ಣ ಬರ್ತೀವಿ, ನಾವ್ ಹೇಳ್ತಾ ಇಲ್ವಾ? ಮಕ್ಕಳು ಬರ್ಲಿ ಬಿಡ್ಲಿ, 1:15 ನೀವು ವಾಪಸ್ ಬರ್ಬೇಕು ಇಲ್ಲಿ. ಬರ್ತೀವಿ 1:15 ಮತ್ತೆ 4:15 ಬರುವಾಗ 1:15 ಹೆಂಗೆ? ಅಜ್ಜಂಪುರದಿಂದ ಹಿಡಿದು ನೀವು ಎಲ್ಲಿರ್ತೀರೋ ಗೊತ್ತಿಲ್ಲ ಸರ್. ಆ ಟೈಮಿಗೆ ಅಜ್ಜಂಪುರದಿಂದ 1 ಗಂಟೆಗೆ ನೀವು ಗಾಡಿ ಬಿಟ್ರೆ ಒಂದ್ ನಿಮಿಷ 1 ಗಂಟೆ ಗಾಡಿ ಬಿಟ್ರೆ 1:15 ಶಾಲೆ, ಸೊಕ್ಕೆ ಶಾಲೆ, 2 ಶಾಲೆ ಹತ್ರ ನಿಲ್ಲಿಸ್ಬೇಕು. ನಿಲ್ಸಿ ಅಲ್ಲೋ ಇನ್ನು ರೂಟ್ ಗೊತ್ತಲ್ಲ, ನಾವು ಶಾಲೆ ಹುಡುಗರು ಹೇಳ್ತೀವಿ. 1:15 ಬರ್ತಾರೆ. ಶಾಮನಹಳ್ಳಿ ವಾಪಸ್ ಬರ್ತೀರಾ? ಬಂದ್ ಇಲ್ಲಿ ಈ ಸರ್ಕಲ್ ಇಂದ ಮತ್ತೆ ಮೇಕ್ ಹೋಗ್ತೀರಾ? ಮೇಕ್ ಹೋಗಿ ಕಾರಣಘಟ್ಟ ಕರಡಿಪುರ ಬರ್ತೀರಾ? ಮತ್ತೆ ಸೀದಾ ಕಲ್ಸೆಟ್ಟಹಳ್ಳಿ ಟು ಹತ್ಮೆಗೆ ಟು ಅಜ್ಜಂಪುರ. ಆಮೇಲೆ ನೀವು ಎಲ್ಲಿಗಾರು ಓಡಾಡ್ರಿ ಸರ್. ಸ್ಪೆಷಲ್ ಕ್ಲಾಸ್ ಇರುತ್ತೆ. 9 ಗಂಟೆಗೆ ಬರ್ತಾರೆ. ಅಲ್ಲ 5 ಗಂಟೆ ಬರಕ್ಕೆ. ನೋ ಒಂದ್ ನಿಮಿಷ ಮಾಸ್ಟರ್ ಹೇಳ್ತೀವಿ. ಆ ಸ್ಪೆಷಲ್ ಕ್ಲಾಸ್ ಏನಿದೆ ಅದನ್ನ ಮುಗಿಸ್ಲಿ. ಪಾಪ ಅವರಿಗೂ ಎಲ್ಲ ಒತ್ತಡ ಮಾಡೋದಲ್ಲ. 4:15 ಸಹ ನೀವು ಹೈಸ್ಕೂಲ್ ಹತ್ರ ಇರ್ಬೇಕು. ಮಾಸ್ಟರ್ ನಾವ್ ಹೇಳ್ತೀವಿ, ಅದ್ ಮುಗಿಸ್ಕೊಂಡ್ ಬರ್ತಾರೆ. ಓಕೆನಾ? ಆಗ್ಬೋದಾ? ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ ನಂಬರ್ ಒಂದು ಕೊಡಿ. ನಂಬರ್ ಬರ್ಕೊಳ್ರಿ. ಯಾರು ನಂಬರ್ ಥ್ಯಾಂಕ್ ಯು ಸರ್. ಸರ್ ನಿಮ್ ಬೇರೆ ರೂಟ್ನರಿಗೂ ಹೇಳ್ರಿ, ಮತ್ತೆ ಮಿಸ್ ಮಾಡ್ಬೇಡ್ರಿ. ಬೋರ್ಡ್ ಒಂದು ಬರ್ಕೊಳ್ಳಿ. ಎಲ್ಲ ಹತ್ರಿ ತಡ್ರಿ, ನನ್ನ ನಂಬರ್ ಬರ್ಕೊಡಿ ಸರ್. ಹತ್ರಿ ನೋಡಿದ್ರಾ? ನೀವೇನ್ ಪ್ರಶ್ನೆ ಮಾಡ್ತೀರೋ ಸಿಗುತ್ತೆ ನಿಮಗೆ. ಹೌದಾ? ಜವಾಬ್ದಾರಿ ತಾಂತೀರಾ? ನಮಗ್ ಥ್ಯಾಂಕ್ ಯು ಬೇಡ, ನೀವು ಜವಾಬ್ದಾರಿ ತಾಳ್ರಿ. ನಾನು ಹೊತ್ಬಿಡ್ತೀನಿ. ಸ್ವಾತಂತ್ರ್ಯ ಬಂದ ಇಷ್ಟು ದಿನಕ್ಕೆ ಇವತ್ತು ನಮ್ಮ ಊರುಗಳಿಗೆ ಬಸ್ ಬರ್ತಾ ಇದೆ. ಓಕೆ ಸರ್, ಈ ರೂಟ್ ಹೋಗ್ಬೇಕು, ಈಗ ಒಳಗೆ ಹೋಗ್ಬೇಕು. ಇವ್ರು ಆಮೇಲೆ ಹೊತ್ತಾರೋ, ಈಗ ಆ್ಯಕ್ಚುಲಿ ಹತ್ಲಿ. ಥ್ಯಾಂಕ್ ಯು. ಡೈಲಿ ಬರ್ತಾರೆ. ಓಕೆನಾ? 9 ಗಂಟೆ ಬರ್ಬೇಕಪ್ಪ. ಸ್ವಲ್ಪ ಸೈಡ್ ಬಿಡ್ರಿ. ಬೈಕ್ ನೋಡ್ರಿ. ಈಗ ಕರಡಿಪುರ ಕಾರಣಘಟ್ಟಕ್ಕೆ ಹೋಗ್ತಾ ಇದೆ ಗಾಡಿ. ಇದೇ ತರ ಎಲ್ಲರೂ ಓಡಾಡ್ರಿ. ನಿಮ್ದೇ ಗಾಡಿ, ನಿಮ್ದೇ ಸರ್ಕಾರ, ನಿಮ್ದೇ ದುಡ್ಡು. ನಿಮಗೆ ಆಗ್ತಾರೆ, ಎಲ್ಲ ಆಗ್ತಾರೆ. ಸರಿನಾ? ಬಹುದಿನಗಳ ಬೆಳಕೆ ಆಯ್ತಾ? ಕೇಳೋದ್ರಿಂದ ಬದಲಾವಣೆ ಆಗುತ್ತೆ. ಜನ ಇನ್ನು ಮುಂದೆ ಓಟ್ ಹಾಕ್ಬೇಕಾರೆ ವಿಚಾರಗಳಿಗೆ ಓಟ್ ಹಾಕ್ರಿ. ಏನ್ ಹೇಳ್ರಿ? ಯಾವ್ದಾದ್ಕೋ ಹಣಕ್ಕೆ, ಎಂಡಕ್ಕೆ, ಮತ್ತಿನ್ಯಾವ್ದೋ ಧರ್ಮಕ್ಕೆ, ಜಾತಿಗೆ ಇವನ್ ಬಿಟ್ಟು ನಮಗೆ ಏನ್ ಸೌಲಭ್ಯ ಬೇಕು ಅದಕ್ಕೆ ಓಟ್ ಹಾಕ್ರಿ. ಆಗುತ್ತಾ? ನೀವೆಲ್ಲ ಈ ಅಮ್ಮ ಅವತ್ತು ವಿಡಿಯೋದಲ್ಲಿ ನೀವು ಬಸ್ ಬೇಕು ಅಂತ ಕೇಳಿದ್ಕೆ ಇವತ್ತು ಬಸ್ ಬಂದಿರೋದು. ನೀವ್ಯಾರೋ ಕೇಳಿದ್ಕೆ ಬಂದಿರೋದು. ಅರ್ಥ ಆಯ್ತಾ? ಪ್ರಶ್ನೆ ಮಾಡ್ರಿ, ಸರಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಬಸ್ ವ್ಯವಸ್ಥೆ ಮಾಡಿಕೊಟ್ಟಂತ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಧನ್ಯವಾದಗಳು. ನಮ್ಮ ಜನಗಳ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ರಿ. ಇಲ್ಲ ಏನ್ ಗೊತ್ತಾ, ಇಲ್ಲಿ ಮತ್ತಿನ್ನೇನೋ ಅಲ್ಲ. ನೀವು ಕೇಳ್ರಿ, ಹೇಳ್ರಿ. ನಾನೇನು ಅಲ್ಲ, ನೀವ್ ಹೇಳಿದನ್ ಮಾಡಕ್ ಅಷ್ಟೇ ಇರೋದು. ಸರಿ ಆಯ್ತು, ಧನ್ಯವಾದ. ಥ್ಯಾಂಕ್ ಯು.